ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ದಕ್ಷಿಣ ಕನ್ನಡದ ಪುಣ್ಯಕ್ಷೇತ್ರ ಕೇವಲ ಒಂದು ದೇವಸ್ಥಾನವಲ್ಲ, ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆಯ ಬೃಹತ್ ಸಾಮ್ರಾಜ್ಯವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನದಾನ, ಶಿಕ್ಷಣ, ಆರೋಗ್ಯ ಸೌಲಭ್ಯಗಳು ಸಿಗುತ್ತವೆ. ಒಂದು ಧಾರ್ಮಿಕ ಕೇಂದ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸೇವೆ ಮಾಡುವುದು ಹೇಗೆ? ಈ ಬೃಹತ್ ಸಂಸ್ಥೆಯನ್ನ ನಡೆಸುವ ಶಕ್ತಿ ಯಾವುದು? ಈ ಪವಿತ್ರ ಕ್ಷೇತ್ರಕ್ಕೆ ಆದಾಯದ ಮೂಲಗಳು ಯಾವುವು? ಪ್ರತಿದಿನ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಸುವ ಈ ಧರ್ಮಸ್ಥಳ ಸಂಸ್ಥೆಯ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು? ಯಾವುದೇ ಸರ್ಕಾರಿ ಅಥವಾ ರಾಜಕೀಯ ಸಹಾಯವಿಲ್ಲದೆ ನಡೆಯುವ ಧರ್ಮಸ್ಥಳದ ಆರ್ಥಿಕ ಶಕ್ತಿಯ ಹಿಂದಿನ ರಹಸ್ಯವೇನು? ಭಕ್ತರು ನೀಡುವ ಹಣವನ್ನ ಎಲ್ಲಿ ಮತ್ತು ಹೇಗೆ ಬಳಸಲಾಗುತ್ತೆ? ಧರ್ಮಸ್ಥಳದ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿ ಪರಿಗಣಿಸದೆ ಇದನ್ನು ವಿಶಿಷ್ಟವಾದ ಧರ್ಮ ಆಧಾರಿತ ಆರ್ಥಿಕ ಪರಿಸರ ವ್ಯವಸ್ಥೆ ಎಂದು ನೋಡಬಹುದು. ಇದರ ಆದಾಯದ ಮೂಲಗಳು ಬಹುಮುಖಿಯಾಗಿದ್ದು, ದೇವಾಲಯದ ಹುಂಡಿ ಸಂಗ್ರಹ, ಭಕ್ತರ ಸೇವೆಗಳಂತಹ ಸಾಂಪ್ರದಾಯಿಕ ಧಾರ್ಮಿಕ ಚಟುವಟಿಕೆಗಳಿಂದ ಹಿಡಿದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೃಹತ್ ಮೈಕ್ರೋ ಫೈನಾನ್ಸ್ ಕಾರ್ಯಾಚರಣೆ, ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಫೀಸ್ ಮತ್ತು ಶಾಂತಿವನದಂತಹ ಆರೋಗ್ಯ ಕೇಂದ್ರಗಳ ಶುಲ್ಕ ಅಂದರೆ ಫೀಸ್ ಆಧಾರಿತ ಸೇವೆಗಳವರೆಗೆ ವಿಸ್ತರಿಸಿದೆ. ಈ ಎಲ್ಲ ಬಹುಮುಖಿ ಆದಾಯವು ಸಂಸ್ಥೆಯ ದೀರ್ಘಕಾಲದ ಚತುರ್ದಾನ ಅಂದರೆ ಅನ್ನದಾನ, ವಿದ್ಯಾದಾನ, ಔಷಧದಾನ, ಅಭಯದಾನ ಪರಂಪರೆಯನ್ನ ಸುಸ್ಥಿರವಾಗಿ ಪೋಷಿಸಲು, ಅದನ್ನ ಮುನ್ನಡೆಸಿಕೊಂಡು ಹೋಗಲು ಆರ್ಥಿಕ ಬೆಂಬಲ ನೀಡುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವು ಸುಮಾರು 800 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹೊಂದಿದ್ದು, ಇದು ಕೇವಲ ಪುರಾತ ಶೈವ ದೇವಾಲಯವಾಗಿ ಉಳಿದಿಲ್ಲ. ಇಲ್ಲಿನ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿ. ಆದರೆ ದೇವಾಲಯದ ಆಡಳಿತವು ಧರ್ಮಾಧಿಕಾರಿಯ ನಾಯಕತ್ವದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಗಳೆರಡನ್ನೂ ಸಮಾನವಾಗಿ ಪೋಷಿಸುವ ವಿಶಿಷ್ಟ ಮಾದರಿಯನ್ನ ಅನುಸರಿಸುತ್ತೆ. ಈ ವಿಶಿಷ್ಟತೆಯು ಚತುರ್ದಾನ ಪರಂಪರೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇದು ಧರ್ಮಸ್ಥಳವನ್ನು ಒಂದು ಸಾಮಾಜಿಕ ಕಲ್ಯಾಣದ ಬೃಹತ್ ಕೇಂದ್ರವಾಗಿ ಪರಿವರ್ತಿಸಿದೆ. ಧರ್ಮಸ್ಥಳದ ವಿಸ್ತಾರವಾದ ಕಾರ್ಯಗಳು ದೇವಾಲಯದ ಆವರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಯೂಟ್ಯೂಬ್ನ ವಿಡಿಯೋಗಳು ಮತ್ತು ಇತರ ಮಾಧ್ಯಮಗಳ ವರದಿಗಳಲ್ಲಿ ಧರ್ಮಸ್ಥಳವನ್ನು ಕೋಟಿಯ ಸಾಮ್ರಾಜ್ಯ ಎಂದು ಬಣ್ಣಿಸಿರೋದನ್ನ ನೀವು ನೋಡಿರಬಹುದು. ಆದರೆ ಈ ಎಲ್ಲ ಆದಾಯವು ಕೇವಲ ಹುಂಡಿಯ ಹಣದಿಂದ ಮಾತ್ರ ಬಂದಿಲ್ಲ ಅನ್ನೋದು ಸ್ಪಷ್ಟ. ಧರ್ಮಸ್ಥಳದ ಆರ್ಥಿಕ ವ್ಯವಸ್ಥೆಯು ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಗಳ ದೊಡ್ಡ ಜಾಲ ಅಂದರೆ STM ಸಂಸ್ಥೆಗಳು, ಸಾವಿರಾರು ಕೋಟಿ ವಹಿವಾಟು ನಡೆಸುವ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಭಕ್ತಾದಿಗಳ ವಸತಿ ಹಾಗೂ ಇತರ ಸೇವೆಗಳ ಮೂಲಕ ಬರುವ ಆದಾಯವನ್ನ ಅವಲಂಬಿಸಿದೆ. ಈ ಆರ್ಥಿಕ ಮಾದರಿಯು ಧಾರ್ಮಿಕ ನಂಬಿಕೆ ಮತ್ತು ವಾಣಿಜ್ಯ ಅಲ್ಲದ ಉದ್ಯಮದ ನಡುವಿನ ಒಂದು ಸಂಕೀರ್ಣ ಸಂಬಂಧವನ್ನ ಪ್ರದರ್ಶಿಸುತ್ತೆ. ದೇವಸ್ಥಾನದ ಆರ್ಥಿಕತೆಯ ಪ್ರಮುಖ ಮತ್ತು ಪ್ರಾಥಮಿಕ ಮೂಲವು ಕಾಣಿಕೆ ಹುಂಡಿಗಳು, ದೇವರಿಗೆ ಅರ್ಪಿಸುವ ಪೂಜೆಗಳು ಮತ್ತು ಇತರ ಸೇವೆಗಳಾದ ಮುಡಿ ಮತ್ತು ದೇಣಿಗೆಗಳಿಂದ ಬರುವ ಆದಾಯವಾಗಿದೆ. ಇವುಗಳ ನಿಖರ ಮೌಲ್ಯ ಎಷ್ಟು ಅನ್ನೋದು ಸಾರ್ವಜನಿಕವಾಗಿ ಲಭ್ಯವಿಲ್ಲ. ಆದರೂ ಇದು ತುಂಬ ದೊಡ್ಡ ಮೊತ್ತಕ್ಕೆ ಕೊಡುಗೆಯನ್ನ ನೀಡುತ್ತೆ ಅನ್ನೋದನ್ನ ನಾವು ಅಂದಾಜಿಸಬಹುದು. ಇನ್ನು ದೇವಸ್ಥಾನವು ಭಕ್ತಾದಿಗಳಿಗೆ ವಸತಿ ಗೃಹಗಳು, ಭೋಜನ ಮತ್ತು ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತೆ. ಇವುಗಳಿಗೆ ವಿಧಿಸುವ ಫೀಸ್ ಕೂಡ ಆದಾಯದ ಪ್ರಮುಖ ಭಾಗವಾಗಿವೆ. ಈ ಆದಾಯವು ದೇವಾಲಯದ ದೈನಂದಿನ ಕಾರ್ಯಚಟುವಟಿಕೆಗಳು ಮತ್ತು ಸಾಮಾಜಿಕ ಸೇವೆಗಳ ವೆಚ್ಚವನ್ನ ಭರಿಸಲು ನೆರವಾಗುತ್ತವೆ. ಇನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನಂತಹ ದೇವಾಲಯದ ಟ್ರಸ್ಟ್ಗಳು ತಮ್ಮ ಆದಾಯದ ಒಂದು ಭಾಗವನ್ನು ಸಮಾಜ ಸೇವೆ ಮತ್ತು ಧಾರ್ಮಿಕ ಪರಂಪರೆಗಳ ಸಂರಕ್ಷಣೆಗೆ ಮೀಸಲಿಡುತ್ತವೆ. ಈ ಟ್ರಸ್ಟ್ ಇದುವರೆಗೆ 292 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ 25 ಲಕ್ಷ ದೇಣಿಗೆ ನೀಡಿರುವುದು ಇದರ ಕೊಡುಗೆಯ ವ್ಯಾಪ್ತಿಯನ್ನ ತೋರಿಸುತ್ತೆ. ಈ ರೀತಿಯ ಕೊಡುಗೆಗಳು ಸಂಸ್ಥೆಯ ಸಾರ್ವಜನಿಕ ಗೌರವವನ್ನ ಹೆಚ್ಚಿಸುತ್ತವೆ. ಇದು ಭಕ್ತರ ವಿಶ್ವಾಸ ಮತ್ತು ಕೊಡುಗೆಗಳನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಇದರಿಂದಾಗಿ ದೇವಾಲಯದ ಆರ್ಥಿಕತೆಯು ದಾನ, ಧರ್ಮ ಮತ್ತು ಆದಾಯ ಸೃಷ್ಟಿಯ ನಡುವಿನ ಸಮತೋಲನವನ್ನು ಸಾಧಿಸುತ್ತವೆ. ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಸಂಸ್ಥೆಯ ಆದಾಯದ ಅತಿದೊಡ್ಡ ಮೂಲಗಳಲ್ಲಿ ಒಂದಾಗಿದೆ. ಇದು ಒಂದು ಲಾಭರಹಿತ ಸಂಸ್ಥೆಯಾಗಿ ನೋಂದಾಯಿಸಲ್ಪಟ್ಟಿದ್ದರೂ ವಾಸ್ತವದಲ್ಲಿ ಇದು ಬೃಹತ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಂತೆ ಕಾರ್ಯನಿರ್ವಹಿಸುತ್ತೆ. SKDRDPಯ ಕಾರ್ಯಾಚರಣೆಯು ಗಮನಾರ್ಹ ಪ್ರಮಾಣದಲ್ಲಿ ಬೆಳೆದಿದೆ. ಪ್ರಸ್ತುತ ಇದು
ಹೊಂದಿದ್ದು 6,19,134 ಸಕ್ರಿಯ ಸ್ವಸಹಾಯ ಸಂಘಗಳನ್ನು ಮತ್ತು 52,48,846 ಸದಸ್ಯರನ್ನ ಹೊಂದಿದೆ. ಇದರ ಒಟ್ಟು ಬಾಕಿ ಸಾಲವು 25,313 ಕೋಟಿಯಾಗಿದ್ರೆ ಸಂಗ್ರಹವಾದ ಉಳಿತಾಯವು 176 ಕೋಟಿಯಷ್ಟಿದೆ. ಈ ಪ್ರಮಾಣದ ಕಾರ್ಯವು SKDRPಯನ್ನು ಭಾರತದಲ್ಲಿ ಮೂರನೆಯ ಅತಿದೊಡ್ಡ ಮೈಕ್ರೋಫೈನಾನ್ಸ್ ಸಂಸ್ಥೆಯನ್ನಾಗಿ ಮಾಡಿದೆ. SKDRDPಯ ಆದಾಯವು ಮುಖ್ಯವಾಗಿ ಸದಸ್ಯರಿಗೆ ನೀಡಿದ ಸಾಲಗಳ ಮೇಲಿನ ಬಡ್ಡಿಯಿಂದ ಬರುತ್ತೆ. ಈ ಬಡ್ಡಿಯ ದರವು 14.5%ನಿಂದ 15% ರಷ್ಟಿದೆ. ಅದೇ ಸಮಯದಲ್ಲಿ ಸಂಸ್ಥೆಯು ಸದಸ್ಯರಿಂದ ಸಂಗ್ರಹಿಸುವ ಉಳಿತಾಯದ ಮೇಲೆ 7% ಬಡ್ಡಿಯನ್ನ ನೀಡುತ್ತದೆ. ಈ ಸಾಲ ಮತ್ತು ಉಳಿತಾಯದ ಬಡ್ಡಿ ದರಗಳ ನಡುವಿನ ಗಮನಾರ್ಹ ಅಂತರವು ಸಂಸ್ಥೆಗೆ ಆದಾಯದ ಪ್ರಮುಖ ಮೂಲವಾಗಿದೆ. 2014-15 ವರ್ಷದಲ್ಲಿ SKDRDP 586.59 ಕೋಟಿ ಆದಾಯವನ್ನ ಗಳಿಸಿ ಇದರಲ್ಲಿ 52.91 ಕೋಟಿ ನಿವ್ವಳ ಆದಾಯವನ್ನ ಪಡೆದಿದೆ ಎಂದು ಒಂದು ವರದಿ ತಿಳಿಸಿದೆ. ಇನ್ನು ಧರ್ಮಸ್ಥಳ ಮಂಜುನಾಥೇಶ್ವರ ಅಂದರೆ SDM ಎಜುಕೇಷನ್ ಸೊಸೈಟಿಯು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ 50ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ನಡೆಸುತ್ತದೆ. ಇವುಗಳ ಆದಾಯದ ಮುಖ್ಯ ಮೂಲ ವಿದ್ಯಾರ್ಥಿಗಳ ಫೀಸ್ ಮತ್ತು ವಿವಿಧ ಸರ್ಕಾರಿ ಅನುದಾನಗಳು. ಲಭ್ಯವಿರುವ ಮಾಹಿತಿಯ ಪ್ರಕಾರ SDM ಕಾಲೇಜಿನ ವೃತ್ತಿಪರ ಕೋರ್ಸ್ಗಳಿಗೆ ಶುಲ್ಕವು ಅಂದರೆ ಫೀಸ್ ಗಣನೀಯವಾಗಿದೆ. ಎಕ್ಸಾಂಪಲ್ಗೆ MBBS ಕೋರ್ಸ್ನ ಪ್ರಥಮ ವರ್ಷದ ಫೀಸ್ 22.57 ಲಕ್ಷಗಳು ಮತ್ತು MD ಕೋರ್ಸ್ಗಳಿಗೆ ಫೀಸ್ 34.39 ಲಕ್ಷದವರೆಗೆ ಇರುತ್ತೆ. ಸಂಸ್ಥೆಯು ಉಚಿತ ಶಿಕ್ಷಣಕ್ಕೆ ಬದ್ಧವಾಗಿದ್ದರೂ ವೃತ್ತಿಪರ ಕೋರ್ಸ್ಗಳ ಫೀಸ್ಗಳಿಂದ ಬರುವ ಆದಾಯವು ಧರ್ಮಸ್ಥಳದ ಸಮಗ್ರ ಆರ್ಥಿಕ ಪರಿಸರ ವ್ಯವಸ್ಥೆಗೆ ಪ್ರಮುಖ ಆರ್ಥಿಕ ಬಲವನ್ನು ಒದಗಿಸುತ್ತೆ. ಇನ್ನು ಧರ್ಮಸ್ಥಳವು ಉಜಿರೆ, ಧಾರವಾಡ, ಮೈಸೂರು ಮತ್ತು ಇತರ ಸ್ಥಳಗಳಲ್ಲಿ ಆಸ್ಪತ್ರೆಗಳನ್ನು ನಡೆಸ್ತಾ ಇದೆ. ಈ ಸೇವಾ ವಲಯದ ಇನ್ನೊಂದು ಪ್ರಮುಖ ಭಾಗವೆಂದರೆ ನೇತ್ರಾವತಿ ನದಿಯ ದಡದಲ್ಲಿರುವ ಶಾಂತಿವನ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ. ಈ ಕೇಂದ್ರವು ಯೋಗ, ಪಂಚಭೂತ ಚಿಕಿತ್ಸೆಗಳು ಮತ್ತು ಫಿಸಿಯೋಥೆರಪಿಯಂತಹ ಚಿಕಿತ್ಸೆಗಳನ್ನು ಒದಗಿಸುತ್ತೆ. ಈ ಸೇವೆಗಳಿಗೆ ಫೀಸ್ ಅನ್ನ ವಿಧಿಸಲಾಗುತ್ತೆ. ಎಕ್ಸಾಂಪಲ್ಗೆ 10 ದಿನಗಳ ಕಾಟೇಜ್ ವಸತಿಗೆ 55,000ದಿಂದ 90,000ದವರೆಗೆ ಫೀಸ್ ಇದೆ ಮತ್ತು ವೈಯಕ್ತಿಕ ಚಿಕಿತ್ಸೆಗಳಿಗೆ 90ರಿಂದ 1,600ರವರೆಗೆ ಫೀಸ್ಗಳಿವೆ. ಇನ್ನು ಧರ್ಮಸ್ಥಳ ಸಂಸ್ಥೆಯ ಒಟ್ಟು ಆಸ್ತಿಯ ಮೌಲ್ಯದ ಕುರಿತು ಯಾವುದೇ ಅಧಿಕೃತ ಮಾಹಿತಿಯೂ ಇಲ್ಲ. ಇನ್ನು SKDRDPಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸರ್ಕಾರಿ ಯೋಜನೆಗಳಿಗೆ ಪ್ರಯೋಗಾಲಯ ಎಂದು ಬಣ್ಣಿಸಿರುವುದು ಈ ಮಾದರಿಯ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತದೆ. ಈ ದೃಷ್ಟಿಕೋನವು ಸಂಸ್ಥೆಯನ್ನು ಒಂದು ದೇವಾಲಯದಿಂದ ಸಮಾಜದ ಆರ್ಥಿಕ ಮತ್ತು ಶೈಕ್ಷಣಿಕ ಸುಧಾರಣೆಗೆ ಒಂದು ವಿಶಿಷ್ಟ ಮಾದರಿಯಾಗಿ ಪರಿವರ್ತಿಸುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.